ಆಪರೇಷನ್ ಸರ್ಪ ಸಂಹಾರ ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾಪಡೆಗಳ ಆಪರೇಷನ್ ಬಹಳ ಜೋರಾಗಿ ನಡೆದಿದೆ. ಕೂಂಬಿಂಗ್ ಆಪರೇಷನ್, ಉಗ್ರರ ನೆಲೆಗಳ ಮೇಲೆ ಸೇನಾಪಡೆಗಳ ಕಾರ್ಯಾಚರಣೆ ನಡೆದಿದೆ. ತಿರ್ಹಾಮ, ಖಿರಾಮ, ಮರ್ಹಾಮ, ಶಾಲ್ಗಮ್ ಇಷ್ಟು ಪ್ರದೇಶಗಳಲ್ಲಿ ಸಂಗಮ್ ಹೆದ್ದಾರಿಯ ಈ 4 ಊರುಗಳಲ್ಲಿ ಉಗ್ರ ಸಂಹಾರ ನಡೆದಿದೆ. ನೋಡಿ, ಸ್ಥಳೀಯರ ಸಂಪರ್ಕ ಇಲ್ಲದೆ ಇದು ಸಾಧ್ಯ ಇಲ್ಲ. ರಾಷ್ಟ್ರೀಯ ರೈಫಲ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಡಿಮೆ ನಾಡಿನಲ್ಲಿ ಸರ್ಪ ಸಂಹಾರ ಭರ್ಜರಿಯಾಗಿ ನಡೆದಿದೆ. ಮನೆಗಳಿಗೂ ಹೊಕ್ಕು ಶೋಧ ಕಾರ್ಯ ನಡೆಸಿದ್ದಾರೆ. ಇವರು ಸ್ಥಳೀಯರ ಸಂಪರ್ಕ ಪಡೆದುಕೊಂಡು ಹೇಗೆ ಒಳಗಡೆ ಬಂದರು ಅನ್ನೋಂಥದ್ದನ್ನ ಭೇದಿಸಿ ನೋಡಲಾಗ್ತಾ ಇದೆ. ಹುಡುಕಿ ಉಗ್ರರನ್ನ ಸಂಹರಿಸುವ ಕಾರ್ಯ ನಡೀತಾ ಇದೆ. ದಕ್ಷಿಣ ಕಾಶ್ಮೀರದ ಹಲವು ಭಾಗಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸೇನೆ ತನ್ನ ಹಲವು ವಿಭಾಗಗಳನ್ನು ನಿಯೋಜಿಸಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬಹಳ ವರ್ಷಗಳ ನಂತರ ಈ ರೀತಿಯ ಒಂದು ಕೂಂಬಿಂಗ್ ಕಾರ್ಯಾಚರಣೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆ ಬಹಳ ಕಡಿಮೆ ಆಗಿತ್ತು ಅಂತ ನಂಬಲಾಗಿತ್ತು. ಆದರೆ ಈಗ ಮತ್ತೆ ಏನಾದರೂ ಉಗ್ರರು ಎಷ್ಟರ ಮಟ್ಟಿಗೆ ಹೆಡೆಬಿಚ್ಚಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಣಿವೆ ನಾಡಿನಲ್ಲಿ ಆಪರೇಷನ್ ಸರ್ಪ ಸಂಹಾರ ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾಪಡೆಗಳ ಆಪರೇಷನ್ ಬಹಳ ಜೋರಾಗಿ ನಡೆದಿದೆ. ಕೂಂಬಿಂಗ್ ಆಪರೇಷನ್, ಉಗ್ರರ ನೆಲೆಗಳ ಮೇಲೆ ಸೇನಾಪಡೆಗಳ ಕಾರ್ಯಾಚರಣೆ ನಡೆದಿದೆ. ತಿರ್ಹಾಮ, ಖಿರಾಮ, ಮರ್ಹಾಮ, ಶಾಲ್ಗಮ್ ಇಷ್ಟು ಪ್ರದೇಶಗಳಲ್ಲಿ ಸಂಗಮ್ ಹೆದ್ದಾರಿಯ ಈ 4 ಊರುಗಳಲ್ಲಿ ಉಗ್ರ ಸಂಹಾರ ನಡೆದಿದೆ. ನೋಡಿ, ಸ್ಥಳೀಯರ ಸಂಪರ್ಕ ಇಲ್ಲದೆ ಇದು ಸಾಧ್ಯ ಇಲ್ಲ. ರಾಷ್ಟ್ರೀಯ ರೈಫಲ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಡಿಮೆ ನಾಡಿನಲ್ಲಿ ಸರ್ಪ ಸಂಹಾರ ಭರ್ಜರಿಯಾಗಿ ನಡೆದಿದೆ. ಮನೆಗಳಿಗೂ ಹೊಕ್ಕು ಶೋಧ ಕಾರ್ಯ ನಡೆಸಿದ್ದಾರೆ. ಇವರು ಸ್ಥಳೀಯರ ಸಂಪರ್ಕ ಪಡೆದುಕೊಂಡು ಹೇಗೆ ಒಳಗಡೆ ಬಂದರು ಅನ್ನೋಂಥದ್ದನ್ನ ಭೇದಿಸಿ ನೋಡಲಾಗ್ತಾ ಇದೆ. ಹುಡುಕಿ ಉಗ್ರರನ್ನ ಸಂಹರಿಸುವ ಕಾರ್ಯ ನಡೀತಾ ಇದೆ. ದಕ್ಷಿಣ ಕಾಶ್ಮೀರದ ಹಲವು ಭಾಗಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸೇನೆ ತನ್ನ ಹಲವು ವಿಭಾಗಗಳನ್ನು ನಿಯೋಜಿಸಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬಹಳ ವರ್ಷಗಳ ನಂತರ ಈ ರೀತಿಯ ಒಂದು ಕೂಂಬಿಂಗ್ ಕಾರ್ಯಾಚರಣೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆ ಬಹಳ ಕಡಿಮೆ ಆಗಿತ್ತು ಅಂತ ನಂಬಲಾಗಿತ್ತು. ಆದರೆ ಈಗ ಮತ್ತೆ ಏನಾದರೂ ಉಗ್ರರು ಎಷ್ಟರ ಮಟ್ಟಿಗೆ ಹೆಡೆಬಿಚ್ಚಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಣಿವೆ ನಾಡಿನಲ್ಲಿ ಆಪರೇಷನ್ ಸರ್ಪ ಸಂಹಾರ ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾಪಡೆಗಳ ಆಪರೇಷನ್ ಬಹಳ ಜೋರಾಗಿ ನಡೆದಿದೆ. ಕೂಂಬಿಂಗ್ ಆಪರೇಷನ್, ಉಗ್ರರ ನೆಲೆಗಳ ಮೇಲೆ ಸೇನಾಪಡೆಗಳ ಕಾರ್ಯಾಚರಣೆ ನಡೆದಿದೆ. ತಿರ್ಹಾಮ, ಖಿರಾಮ, ಮರ್ಹಾಮ, ಶಾಲ್ಗಮ್ ಇಷ್ಟು ಪ್ರದೇಶಗಳಲ್ಲಿ ಸಂಗಮ್ ಹೆದ್ದಾರಿಯ ಈ 4 ಊರುಗಳಲ್ಲಿ ಉಗ್ರ ಸಂಹಾರ ನಡೆದಿದೆ. ನೋಡಿ, ಸ್ಥಳೀಯರ ಸಂಪರ್ಕ ಇಲ್ಲದೆ ಇದು ಸಾಧ್ಯ ಇಲ್ಲ. ರಾಷ್ಟ್ರೀಯ ರೈಫಲ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಡಿಮೆ ನಾಡಿನಲ್ಲಿ ಸರ್ಪ ಸಂಹಾರ ಭರ್ಜರಿಯಾಗಿ ನಡೆದಿದೆ. ಮನೆಗಳಿಗೂ ಹೊಕ್ಕು ಶೋಧ ಕಾರ್ಯ ನಡೆಸಿದ್ದಾರೆ. ಇವರು ಸ್ಥಳೀಯರ ಸಂಪರ್ಕ ಪಡೆದುಕೊಂಡು ಹೇಗೆ ಒಳಗಡೆ ಬಂದರು ಅನ್ನೋಂಥದ್ದನ್ನ ಭೇದಿಸಿ ನೋಡಲಾಗ್ತಾ ಇದೆ. ಹುಡುಕಿ ಉಗ್ರರನ್ನ ಸಂಹರಿಸುವ ಕಾರ್ಯ ನಡೀತಾ ಇದೆ. ದಕ್ಷಿಣ ಕಾಶ್ಮೀರದ ಹಲವು ಭಾಗಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸೇನೆ ತನ್ನ ಹಲವು ವಿಭಾಗಗಳನ್ನು ನಿಯೋಜಿಸಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬಹಳ ವರ್ಷಗಳ ನಂತರ ಈ ರೀತಿಯ ಒಂದು ಕೂಂಬಿಂಗ್ ಕಾರ್ಯಾಚರಣೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆ ಬಹಳ ಕಡಿಮೆ ಆಗಿತ್ತು ಅಂತ ನಂಬಲಾಗಿತ್ತು. ಆದರೆ ಈಗ ಮತ್ತೆ ಏನಾದರೂ
ಉಗ್ರರು ಎಷ್ಟರ ಮಟ್ಟಿಗೆ ಹೆಡೆಬಿಚ್ಚಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಣಿವೆ ನಾಡಿನಲ್ಲಿ ಆಪರೇಷನ್ ಸರ್ಪ ಸಂಹಾರ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾಪಡೆಗಳ ಆಪರೇಷನ್ ಬಹಳ ಜೋರಾಗಿ ನಡೆದಿದೆ. ಕೂಂಬಿಂಗ್ ಆಪರೇಷನ್, ಉಗ್ರರ ನೆಲೆಗಳ ಮೇಲೆ ಸೇನಾಪಡೆಗಳ ಕಾರ್ಯಾಚರಣೆ ನಡೆದಿದೆ. ತಿರ್ಹಾಮ, ಖಿರಾಮ, ಮರ್ಹಾಮ, ಶಾಲ್ಗಮ್ ಇಷ್ಟು ಪ್ರದೇಶಗಳಲ್ಲಿ ಸಂಗಮ್ ಹೆದ್ದಾರಿಯ ಈ 4 ಊರುಗಳಲ್ಲಿ ಉಗ್ರ ಸಂಹಾರ ನಡೆದಿದೆ. ನೋಡಿ, ಸ್ಥಳೀಯರ ಸಂಪರ್ಕ ಇಲ್ಲದೆ ಇದು ಸಾಧ್ಯ ಇಲ್ಲ. ರಾಷ್ಟ್ರೀಯ ರೈಫಲ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಡಿಮೆ ನಾಡಿನಲ್ಲಿ ಸರ್ಪ ಸಂಹಾರ ಭರ್ಜರಿಯಾಗಿ ನಡೆದಿದೆ. ಮನೆಗಳಿಗೂ ಹೊಕ್ಕು ಶೋಧ ಕಾರ್ಯ ನಡೆಸಿದ್ದಾರೆ. ಇವರು ಸ್ಥಳೀಯರ ಸಂಪರ್ಕ ಪಡೆದುಕೊಂಡು ಹೇಗೆ ಒಳಗಡೆ ಬಂದರು ಅನ್ನೋಂಥದ್ದನ್ನು ಭೇದಿಸಿ ನೋಡಲಾಗ್ತಾ ಇದೆ. ಹುಡುಕಿ ಉಗ್ರರನ್ನ ಸಂಹರಿಸುವ ಕಾರ್ಯ ನಡೀತಾ ಇದೆ. ದಕ್ಷಿಣ ಕಾಶ್ಮೀರದ ಹಲವು ಭಾಗಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸೇನೆ ತನ್ನ ಹಲವು ವಿಭಾಗಗಳನ್ನು ನಿಯೋಜಿಸಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬಹಳ ವರ್ಷಗಳ ನಂತರ ಈ ರೀತಿಯ ಒಂದು ಕೂಂಬಿಂಗ್ ಕಾರ್ಯಾಚರಣೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆ ಬಹಳ ಕಡಿಮೆ ಆಗಿತ್ತು ಅಂತ ನಂಬಲಾಗಿತ್ತು. ಆದರೆ ಈಗ ಮತ್ತೆ ಏನಾದರೂ ಉಗ್ರರು ಎಷ್ಟರ ಮಟ್ಟಿಗೆ ಹೆಡೆಬಿಚ್ಚಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಣಿವೆ ನಾಡಿನಲ್ಲಿ ಆಪರೇಷನ್ ಸರ್ಪ ಸಂಹಾರ. ಅನಂತನಾಗ್ ಜಿಲ್ಲೆಯಲ್ಲಿ ಸೇನಾಪಡೆಗಳ ಆಪರೇಷನ್ ಬಹಳ ಜೋರಾಗಿ ನಡೆದಿದೆ. ಕೂಂಬಿಂಗ್ ಆಪರೇಷನ್, ಉಗ್ರರ ನೆಲೆಗಳ ಮೇಲೆ ಸೇನಾಪಡೆಗಳ ಕಾರ್ಯಾಚರಣೆ ನಡೆದಿದೆ. ತಿರ್ಹಾಮ, ಖಿರಾಮ, ಮರ್ಹಾಮ, ಶಾಲ್ಗಮ್ ಇಷ್ಟು ಪ್ರದೇಶಗಳಲ್ಲಿ ಸಂಗಮ್ ಹೆದ್ದಾರಿಯ ಈ 4 ಊರುಗಳಲ್ಲಿ ಉಗ್ರ ಸಂಹಾರ ನಡೆದಿದೆ. ನೋಡಿ, ಸ್ಥಳೀಯರ ಸಂಪರ್ಕ ಇಲ್ಲದೆ ಇದು ಸಾಧ್ಯ ಇಲ್ಲ. ರಾಷ್ಟ್ರೀಯ ರೈಫಲ್, ಸಿಆರ್ಪಿಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಡಿಮೆ ನಾಡಿನಲ್ಲಿ ಸರ್ಪ ಸಂಹಾರ ಭರ್ಜರಿಯಾಗಿ ನಡೆದಿದೆ. ಮನೆಗಳಿಗೂ ಹೊಕ್ಕು ಶೋಧ ಕಾರ್ಯ ನಡೆಸಿದ್ದಾರೆ. ಇವರು ಸ್ಥಳೀಯರ ಸಂಪರ್ಕ ಪಡೆದುಕೊಂಡು ಹೇಗೆ ಒಳಗಡೆ ಬಂದರು ಅನ್ನೋಂಥದ್ದನ್ನು ಭೇದಿಸಿ ನೋಡಲಾಗ್ತಾ ಇದೆ. ಹುಡುಕಿ ಉಗ್ರರನ್ನ ಸಂಹರಿಸುವ ಕಾರ್ಯ ನಡೀತಾ ಇದೆ. ದಕ್ಷಿಣ ಕಾಶ್ಮೀರದ ಹಲವು ಭಾಗಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸೇನೆ ತನ್ನ ಹಲವು ವಿಭಾಗಗಳನ್ನು ನಿಯೋಜಿಸಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಬಹಳ ವರ್ಷಗಳ ನಂತರ ಈ ರೀತಿಯ ಒಂದು ಕೂಂಬಿಂಗ್ ಕಾರ್ಯಾಚರಣೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆ ಬಹಳ ಕಡಿಮೆ ಆಗಿತ್ತು ಅಂತ ನಂಬಲಾಗಿತ್ತು. ಆದರೆ ಈಗ ಮತ್ತೆ ಏನಾದರೂ ಉಗ್ರರು ಎಷ್ಟರ ಮಟ್ಟಿಗೆ ಹೆಡೆಬಿಚ್ಚಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಣಿವೆ ನಾಡಿನಲ್ಲಿ ಆಪರೇಷನ್ ಸರ್ಪ ಸಂಹಾರ. ಅನಂತನಾಗ್ ಜಿಲ್ಲೆಯಲ್ಲಿ